ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ತಲೆಕೆಳಗಾಗಿ ಬದಲಾಗಲಿದೆ ಬೆಳ್ಳಿ ಬೆಲೆ. 2026ಕ್ಕೆ ಬೆಳ್ಳಿ ಬೆಲೆ ಎಷ್ಟಾಗುತ್ತೆ ಗೊತ್ತಾ? ಖಂಡಿತವಾಗಿಯೂ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದ್ರೆ ಬೆಳ್ಳಿ ಬೆಲೆ ನಿಜಕ್ಕೂ ಕಡಿಮೆ ಆಗುತ್ತೆ? ಚಿನ್ನದ ಬೆಲೆ ಏರಿಕೆ ಆಗೋದಕ್ಕೆ ಶುರುವಾಗಿನಿಂದ ಬೆಳ್ಳಿ ಬೆಲೆ ಏರಿಕೆ ಕೂಡ ಆಗ್ತಾ ಇದೆ. ಹಾಗಾದ್ರೆ ಬೆಳ್ಳಿ ಬೆಲೆ ಮುಂದಿನ ವರ್ಷಕ್ಕೆ ಎಷ್ಟಾಗಬಹುದು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೆಯದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಇವತ್ತು ಬೆಳ್ಳಿಯ ರೇಟು ಗ್ರಾಮ್ಗೆ ಬರೋಬ್ಬರಿ ₹3 ಜಾಸ್ತಿ ಆಗಿದೆ. ಗ್ರಾಮ್ ಬೆಳ್ಳಿಗೆ ಈಗ ₹173 ಆಗಿದ್ದು, 1 ಕೆಜಿ ಬೆಳ್ಳಿ ತಗೋಬೇಕು ಅಂದ್ರೆ ನೀವು ಬರೋಬ್ಬರಿ ₹1,73,000 ಹಾಕಲೇಬೇಕು. ಕೆಜಿಗೆ 1.25 ಲಕ್ಷ ದಾಟಿರೋದು ನಿಜಕ್ಕೂ ಕೂಡ ಶಾಕಿಂಗ್ ಅಂತಾನೆ ಹೇಳಬಹುದು. ಹಾಗಾದ್ರೆ ಇದು ನಿಜಕ್ಕೂ ಮುಂದುವರಿಯುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಮದುವೆ ಸೀಸನ್ ಆಗ್ತಿರೋದ್ರಿಂದ ಚಿನ್ನದ ಬೆಲೆಯ ಜೊತೆಗೆ ಬೆಳ್ಳಿ ಬೆಲೆ ಕೂಡ ಏರಿಕೆ ಆಗುತ್ತೆ. ಯಾಕಂದ್ರೆ ಕಾಲುಂಗುರ ಇರಬಹುದು, ದೀಪ, ತಟ್ಟೆ, ಬೆಳ್ಳಿ ಸಾಮಾನುಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿರೋದ್ರಿಂದ ದೇಶೀಯವಾಗಿ ಅಂದ್ರೆ ಲೋಕಲ್ ಆಗಿ ಡಿಮ್ಯಾಂಡ್ ಹೆಚ್ಚಾಗ್ತಿದೆ. ಹೀಗಾಗಿ ಆಟೋಮೆಟಿಕ್ ರೇಟ್ ಕೂಡ ಹೆಚ್ಚಾಗ್ತಿರೋದ್ರಿಂದ ಬೆಳ್ಳಿ ಬೆಲೆ ಕೂಡ ಗಗನ ಕುಸುಮವಾಗ್ತಾ ಇದೆ. ಏನೋ ಈ ಒಂದು ಸಂದರ್ಭದಲ್ಲಿ ಬೆಳ್ಳಿಯ ಬೆಲೆ ಹೆಚ್ಚಾಗ್ತಾ ಇದ್ದು, ದಿನ ಹೋದಂತೆ ಟೆಕ್ನಾಲಜಿ ಕೂಡ ಮುಂದುವರಿತಾ ಇರೋದ್ರಿಂದ ಎಲೆಕ್ಟ್ರಾನಿಕ್ ಗೆಜೆಟ್ಗಳ ಬಳಕೆ ವಿಪರೀತ ಆಗ್ತಾ ಇದೆ. ಹೀಗಾಗಿ ಅವುಗಳನ್ನು ತಯಾರಿ ಮಾಡೋಕೆ ಬೇಕಾದ ಬೆಳ್ಳಿಯ ಬಳಕೆಯೂ ಕೂಡ ಸ್ಪೀಡ್ ಆಗಿ ಹೆಚ್ಚಾಗ್ತಿರೋದ್ರಿಂದ ಬೆಳ್ಳಿಗೂ ಕೂಡ ಡಿಮ್ಯಾಂಡ್ ಆಗುತ್ತೆ. ಹೌದು, ಇನ್ನೊಂದೆಡೆ ಆಭರಣದ ಡಿಮ್ಯಾಂಡ್ ಇದೆರಡರ ನಡುವೆ ಬೇಡಿಕೆ ಹೆಚ್ಚಾಗ್ತಿರೋದ್ರಿಂದ ಬೆಳ್ಳಿ ರೇಟ್ ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಬೆಳ್ಳಿಯನ್ನ ಬಡವರ ಚಿನ್ನ ಅಂತಲೇ ಕೂಡ ಕರೀತಾರೆ. ಆದರೆ ಇದೀಗ ಬೆಳ್ಳಿ ಶ್ರೀಮಂತರ ಪಾಲಾಗ್ತಿರೋದು ನಂಬಲಾರದ ಸತ್ಯ. ಸೊ ಇದೇ ರೀತಿ ಬೆಳ್ಳಿ ಬೇಡಿಕೆ ಹೆಚ್ಚಾಗ್ತಿದ್ರೆ ಮುಂದಿನ ವರ್ಷಗಳಲ್ಲಿ ಬೆಳ್ಳಿ ರೇಟ್ ಕೂಡ ಏರಿಕೆ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳಲಾಗ್ತಾ ಇದ್ದು, ಬೆಳ್ಳಿ ರೇಟ್ ಇಳಿಬಹುದು. ಅವಾಗ ಬೆಳ್ಳಿಯನ್ನ ಪರ್ಚೇಸ್ ಮಾಡೋಣ ಅನ್ಕೊಂಡಿರೋರಿಗೆ ಖಂಡಿತವಾಗಿಯೂ ಕೂಡ ಇದು ಶಾಕ್ ಅಂತ ಹೇಳಬಹುದು. ಯಾಕಂತಂದ್ರೆ ಬೆಳ್ಳಿ ರೇಟ್ ಕಡಿಮೆ ಆಗೋದಿಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.